ಲೈಫಲ್ಲಿ ನಿಮ್ಮ ಹತ್ರ 2 ಆಪ್ಷನ್ ಇದೆ. ಒಂದು ಮಲ್ಕೊಂಡು ನಿಮ್ಮ ಗೋಲ್ ಬಗ್ಗೆ ಕನಸು ಕಾಣ್ತಾ ಇರೋದು. 2ನೇದು ಬೇಗ ಎದ್ದು ನಿಮ್ಮ ಗೋಲ್‌ನ, ನಿಮ್ಮ ಗುರಿನ ರೀಚ್ ಮಾಡೋದು ಅಥವಾ ಸಕ್ಸಸ್ ಮಾಡೋದು. ಎಷ್ಟು ಕಷ್ಟಪಟ್ಟರೂ ವೆಯ್ಟ್ ಲಾಸ್ ಆಗ್ತಾ ಇಲ್ಲ ನನಗೆ ಅಂತ ತುಂಬ ಜನ ಕಮೆಂಟ್ ಹಾಕ್ತಾ ಇರ್ತೀರ. ಈ ಥರ ಕಂಪ್ಲೇಂಟ್ ಬರ್ತಾನೆ ಇದೆ. ಬಟ್ ಸತ್ಯ ಏನು ಗೊತ್ತಾ? ನಿಮ್ಮ ಗೋಲ್‌ನ ರೀಚ್ ಮಾಡೋಕ್ಕೆ ಎಷ್ಟು ಕಷ್ಟಪಡಬೇಕು ಅದನ್ನ ನೀವು ಪಡ್ತಾ ಇಲ್ಲ ಅಂತ. ದಟ್ ಈಸ್ ದ ಓನ್ಲಿ ರೀಸನ್. ಹಾಗಿದ್ರೆ ಮತ್ತೆ ಏನು ಮಾಡಬೇಕು? ಏನು ಮಾಡಬೇಕಪ್ಪ ಅಂದರೆ 3 ಐಟಮ್ಸ್‌ನ ಬಿಡಿ. ಯಾವುದು 3 ಐಟಮ್ಸು? ಪ್ರತಿಯೊಂದು ವಿಡಿಯೋದಲ್ಲೂ ನಾನು ಹೇಳ್ತಾನೆ ಬರ್ತಾ ಇದ್ದೀನಿ. 3 ಐಟಮ್ಸ್, ಇಂಪಾರ್ಟೆಂಟ್ 3 ಐಟಮ್ಸ್ ಯಾವುದಪ್ಪ ಅಂದರೆ ಶುಗರು, ಆಯಿಲು ಹಾಗೆಯೇ ಮೈದಾ. ಈ ಮೈದಾ, ಶುಗರು, ಆಯಿಲ್ ಐಟಮ್ನ ಬಿಟ್ಟು ನೋಡಿ ನಿಮ್ಮ ವೆಯ್ಟು ಅದಾಗೆ ತಾನಾಗೆ ವೆಯ್ಟ್ ಲಾಸ್ ಆಗ್ತಾ ಬರುತ್ತೆ. ಈ ಥರ ಮೋಟಿವೇಶನ್ ವಿಡಿಯೋ ನಿಮಗೆ ಬೇಕು ಅಂತ ಅನಿಸಿದ್ರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವೆಯ್ಟ್ ಲಾಸ್ ಮಾಡೋಕ್ಕೆ ತುಂಬಾ ಹೆಲ್ಪ್ಫುಲ್ ಆಗುತ್ತೆ. ಹಾಗೆಯೇ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಅಂತ ಕೇಳ್ಕೊತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಹೌದು, ನಾನು ಆಗಲೇ ಹೇಳಿದ ಹಾಗೆ ನಿಮ್ಮ ವೆಯ್ಟ್ ಲಾಸ್ ಆಗ್ತಾ ಬರಬೇಕು, ಫ್ಯಾಟ್ ಲಾಸ್ ಆಗಬೇಕು ಅಂತ ಅಂದರೆ ನೀವು ಈ 3 ಐಟಮ್ಸ್ನ ಬಿಡಲೇಬೇಕಾಗುತ್ತೆ. ಯಾವುದಪ್ಪ ಅಂದರೆ ಶುಗರು, ಆಯಿಲ್ ಐಟಮ್ಸು ಹಾಗೆಯೇ ಮೈದಾ ಅಂದರೆ ಬೇಕ್ರಿ ಐಟಮ್ಸ್ನ ಆದಷ್ಟು ಕಂಟ್ರೋಲ್ ಮಾಡಿ. ಶುಗರಲ್ಲಿ ಬಂದರೆ ಸ್ವೀಟ್ ಐಟಮ್ಸು ಹಾಗೆಯೇ ಕಾಫಿ, ಟೀನ ಕಂಟ್ರೋಲ್ ಮಾಡಿ. ಆಯಿಲ್ ಐಟಮ್ಸು ಅಂತ ಬಂದಾಗ ಕರೆದಿರೋಂತಹ ತಿಂಡಿಗಳು, ನಾನು ಪದೇ ವಿಡಿಯೋದಲ್ಲಿ ಹೇಳ್ತಾನೆ ಇರ್ತೀನಿ, ಕರೆದಿರೋಂತಹ ತಿಂಡಿಗಳನ್ನ ಬಿಟ್ಬಿಡಿ, ಜಂಕ್ ಫುಡ್ಗಳನ್ನ ಬಿಟ್ಬಿಡಿ. ಹಾಗೆಯೇ ತುಂಬ ಆಯಿಲ್ ಹಾಕ್ಕೊಂಡು ಸ್ಪೈಸಿಯಾಗಿ ತಿನ್ನೋದನ್ನು ಬಿಡಿ. ಅತಿ ಹೆಚ್ಚಾಗಿ ಮಸಾಲೆ ಯೂಸ್ ಮಾಡೋದನ್ನು ಬಿಡಿ. ಆದಷ್ಟು ಮೈಲ್ಡಾಗಿ ಮಸಾಲೆನ ಯೂಸ್ ಮಾಡಿ, ಮೈಲ್ಡಾಗಿ ಗೊಜ್ಜು ಅಥವಾ ಸಾಂಬಾರನ್ನ ಮಾಡಿಕೊಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ರೆಗ್ಯುಲರಾಗಿ ನೀವು ಏನು ಮಾಡ್ಕೋತೀರಾ, ನಿಮ್ಮ ಊಟ ಡಿಫ್ರೆಂಟಾಗಿ ಯಾವುದನ್ನೂ ಮಾಡೋಕ್ಕೆ ಹೋಗ್ಬೇಡಿ ಆಯಿತಾ. ನಿಮಗೆ ಏನು ಅಡುಗೆ ಊಟ ಮನೆಯಲ್ಲೇ ಮಾಡ್ಕೋತೀರಾ ಅದನ್ನೇ ಮಾಡಿ, ಬಟ್ ಹೆಲ್ತಿಯಾಗಿ ಮಾಡಿ, ಹೆಲ್ತಿ ಐಟಮ್ನ ತಿನ್ನಿ. ಹಾಗೆಯೇ ಆಯಿಲ್ನ ಸ್ವಲ್ಪ ಕಡಿಮೆ ಯೂಸ್ ಮಾಡಿ. ಆದಷ್ಟು ನೀವು ಆಯಿಲ್ ಯೂಸ್ ಮಾಡೋದನ್ನೇ ಬಿಟ್ಬಿಡೋದು ಇನ್ನೂ ಒಳ್ಳೆಯದು. ಹೆಲ್ತಿ ಫ್ಯಾಟ್ ಬರುತ್ತೆ ಅನ್ನೋದಾದರೆ ತುಪ್ಪಕ್ಕೆ ಹೋಗೋದೇ ಒಳ್ಳೆಯದು ಅಂತ ಹೇಳ್ತೀನಿ. ಆದಷ್ಟು ಆಯಿಲ್ ಐಟಮ್ನ ಯೂಸ್ ಮಾಡೋದನ್ನ ಕಮ್ಮಿ ಮಾಡಿ. ಇಲ್ಲ ಸಿಸ್ಟರ್, ನಮ್ಮ ಮನೇಲಿ ತುಪ್ಪ ಅದೆಲ್ಲ ಇಲ್ಲ, ನಾವು ಆ ರೀತಿ ತುಪ್ಪ ಯೂಸ್ ಮಾಡೋಕ್ಕಾಗಲ್ಲ ಅಂತ ಅನ್ನೋದಾದರೆ ದಯವಿಟ್ಟು ನೀವು ಹೊರಗಡೆ ತುಪ್ಪನ ಕೊಂಡ್ಕೋಬೇಡಿ. ಅದು ಯಾವುದು ಪ್ಯೂರ್ ಇಲ್ಲ ಆಯಿತಾ. ಅದನ್ನು ನಾನು 100% ಹೇಳ್ಬಿಡ್ತೀನಿ. ಹೊರಗಡೆ ಅರ್ಧ ಕೆಜಿ 1 ಕೆಜಿ ತುಪ್ಪ ತಂದ್ಕೊಂಡ್ರು ಅದು ನಿಜವಾಗ್ಲೂ ಮನೆ ತುಪ್ಪ ಕಾಯಿಸಿ ನೋಡಿ, ಬಟ್ ಆ ತುಪ್ಪ ನೋಡಿ ತುಂಬಾ ಕೆಮಿಕಲ್ ಇರುತ್ತೆ ಅದರಲ್ಲಿ. ಅದಲ್ಲದೆ ಪ್ಯೂರ್ ಇರಲ್ಲ, ಓಕೆನಾ. ಸ್ವಲ್ಪನಾದರೂ ಕೆಮಿಕಲ್ ಇದ್ದೇ ಇರುತ್ತೆ, ಪ್ಯೂರ್ ಇರಲ್ಲ. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ, ಮನೇಲಿದ್ದರೆ ಯೂಸ್ ಮಾಡಿ, ಮನೇಲೇ ಬೆಣ್ಣೆ ಮಾಡಿಕೊಂಡು ಕಾಯಿಸ್ಕೊಡಿ. ಇಲ್ಲ ಅಂದರೆ ಹಳ್ಳಿ ಕಡೆ ಸಿಗುತ್ತೆ ಕಾಮನ್ ಆಗಿ, ಊರ ಕಡೆ ಎಲ್ಲರೂ ಸಿಟಿಲಿದ್ರೂ ಬೆಣ್ಣೆ ಸಿಗುತ್ತೆ. ಬೆಣ್ಣೆ ತೊಗೊಂಡು ಬಂದು ಮನೆಯಲ್ಲೇ ತುಪ್ಪ ಕಾಯಿಸ್ಕೊಡಿ. ತುಪ್ಪ ಕಾಯಿಸೋದೇನು ದೊಡ್ಡ ಕೆಲಸ ಅಲ್ಲ, ಆರಾಮಾಗಿ ಕಾಯಿಸ್ಕೊಡಿ. ಅದು ನಿಮಗೆ ತುಪ್ಪ ಕಾಯಿಸೋದು ಗೊತ್ತಿಲ್ಲ ಅಂದರೆ ನಾನು ಒಂದು ವಿಡಿಯೋದಲ್ಲಿ ಕೂಡ ಬೆಣ್ಣೆಯನ್ನು ತೆಗೆದು ತುಪ್ಪ ಕಾಯಿಸೋದು ಹೇಗೆ ಅನ್ನೋದನ್ನು ಕೂಡ ಹೇಳ್ಕೊಟ್ಟಿದ್ದೀನಿ. ನೀವು ಅದನ್ನು ಕೂಡ ನೀವು ಫಾಲೋ ಮಾಡ್ಬೋದು. ಆದಷ್ಟು ಮನೆಯಲ್ಲೇ ಮಾಡೋಕ್ಕೆ ಟ್ರೈ ಮಾಡಿ. ಕೆನೆಯೆಲ್ಲ ಸ್ಟೋರ್ ಮಾಡಿಟ್ಟು ಆರಾಮಾಗಿ ನೀವು ಬೆಣ್ಣೆನ ಮಾಡ್ಕೋಬೋದು, ತುಪ್ಪನ ಕಾಯಿಸ್ಕೋಬೋದು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಅದನ್ನು ಮಾಡಿಕೊಂಡು ನೀವು ಆದಷ್ಟು ಆಯಿಲ್ನ ಮುಟ್ಟೋಕ್ಕೆ ಹೋಗ್ಬಿಡಿ ಪ್ಲೀಸ್. ರಿಫೈಂಡ್ ಆಯಿಲ್ ಅಷ್ಟು ಕೆಟ್ಟದ್ದು ಯಾವುದೂ ಇಲ್ಲ, ಅದನ್ನು ಬಿಟ್ಬಿಡಿ. ಇನ್ನು ಶುಗರ್ ಐಟಮ್ಗೆ ಬಂದರೆ ಹೇಳಿದೆ ನಾನು ಆಗಲೇ, ಆದಷ್ಟು ನೀವು ಸ್ವೀಟ್ಸು, ಟೀ, ಕಾಫಿ, ಸ್ವೀಟ್ಸ್ ಬಿಡಿ, ಅಪರೂಪಕ್ಕೆ ತಿಂತೀವಿ. ಟೀ, ಕಾಫಿ ಡೈಲಿ ರೆಗ್ಯುಲರಾಗಿ. ಒಬ್ಬೊಬ್ರು ಏನು ಗೊತ್ತಾ, ಎದ್ದ ತಕ್ಷಣ ಬೆಡ್ ಕಾಫಿ ಅಂತ ಕೊಟ್ಬಿಡ್ಬೇಕು. ಬೆಡ್ ಕಾಫಿ ಅಂದರೆ ಎದ್ದ ತಕ್ಷಣ ಕಾಫಿಗೆ ಹೋಗೋದು. ನೀರು ಕುಡಿಯೋದಾಗಲಿ ಖಾಲಿ ಹೊಟ್ಟೆಗೆ ಯಾವುದನ್ನು ಮಾಡಲ್ಲ. ನಿಜವಾಗ್ಲೂ ಹಳ್ಳಿ ಕಡೆ ಇದಂತೂ ತುಂಬಾ ಜಾಸ್ತಿ. ಸಿಟಿ ಕಡೆ ಏನೋ ಗೊತ್ತಿಲ್ಲ ನನಗೆ, ಬಟ್ ಹಳ್ಳಿ ಕಡೆ ಅಂತೂ ನಿಜವಾಗ್ಲೂ ಇದು ಜಾಸ್ತಿನೇ. ಎದ್ದ ತಕ್ಷಣ ಕಾಫಿ ಕುಡಿಯೋದು. ಕಾಫಿ ಕೊಟ್ರೇ ಅದು ಪರ್ಫೆಕ್ಟ್ ಅವತ್ತಿನ ದಿನ. ಕಾಫಿ ಕುಡಿಲಿಲ್ಲ ಅಂದರೆ ಅದು ದಿನನೇ ಸರಿ ಇಲ್ಲ. ದೊಡ್ಡವರು ಕೂಡ ಅಷ್ಟೇ, ಅಪ್ಪ ಅಮ್ಮ ಅತ್ತೆ ಮಾವಂದಿರೂ ಅಷ್ಟೇ. ಕಾಫಿ ಕುಡಲಿಲ್ಲ ಅಂದರೆ ಹೆಂಗೆ ಬೈತಾರೆ ಗೊತ್ತಾ. ನಿಜವಾಗ್ಲೂ ನಮ್ಮ ಕಡೆನೂ ಅದೇ ರೀತಿಯೇ. ಎದ್ದ ತಕ್ಷಣ ಕಾಫಿ ಕುಡ್ದಾ, ಅಷ್ಟೇ. ತಿಂಡಿ ಮಾಡ್ದಾ, ಏನು ತಿಂಡಿ, ನೀರು ಕುಡ್ದಾ, ಅದ್ಯಾವುದನ್ನು ಕೇಳಲ್ಲ. ಕಾಫಿ ಅಂತಾರೆ, ಅಥವಾ ಟೀ ಅಂತ ಹೇಳ್ತಾರೆ. ಆದಷ್ಟು ಎದ್ದ ತಕ್ಷಣ ಟೀ ಕುಡಿಯೋದನ್ನು ಕಡಿಮೆ ಮಾಡಿ ಅಂತ ಹೇಳಲ್ಲ, ಬಿಟ್ಟು ಬಿಡಿ. ಟೀ, ಕಾಫಿ ಕುಡಿಯೋದೇ ಬೇಡ. ಎದ್ದ ತಕ್ಷಣ ಅಷ್ಟು ಚೆನ್ನಾಗಿ ನೀರನ್ನ ಕುಡೀರಿ. ಒಂದು ಅರ್ಧ ಲೀಟರ್ನಾದ್ರು ನೀರು ಕುಡೀರಿ. ಅದಾದಮೇಲೆ ನಿಮ್ಗೆ ಬೇಕು ಆದರೆ, ನಿಮಗೆ ಟೈಮ್ ಇದೆ ಅಂತ ಅನಿಸಿದ್ರೆ ಹೆಲ್ತಿ ಡ್ರಿಂಕ್ಸ್ ಮಾಡಿಕೊಡಿ. ಹೆಲ್ತಿ ಡ್ರಿಂಕ್ ಇಲ್ಲ ಅಂತ ಅಂದರೆ ಪರವಾಗಿಲ್ಲ, ನೀರು ಕುಡೀರಿ. ನೀರು ಕುಡಿದಾದ್ಮೇಲೆ ಬ್ರೇಕ್ಫಾಸ್ಟ್ನ ಮಾಡಿ. ನಿಮಗೆ ಟೀ, ಕಾಫಿ ಕುಡಿಲೇಬೇಕು ಅನ್ನೋದಿದ್ದರೆ, ಒಬ್ರಿಗಿರುತ್ತೆ ಆಸೆ ಅನ್ನೋದು, ಟೀ, ಕಾಫಿ ಒಂದು ಜೀವನದಲ್ಲಿ ಒಂದು ಸ್ವಲ್ಪ ಕುಡಿಬೇಕು ಅನ್ನೋದು ಆಸೆ ಇರುತ್ತೆ. ಅವರು ಪ್ಲೀಸ್ ತಿಂಡಿ ಆದಮೇಲೆ ಕಾಫಿ, ಟೀ ಕುಡೀರಿ. ಅದರಿಂದ ನಿಮ್ಗೆ ಯಾವ ಪ್ರಾಬ್ಲಮ್ಮು ಆಗೋಲ್ಲ. ಯಾಕೆ ಹೇಳ್ತಾ ಇದ್ದೀನಿ ಅದರಿಂದ ಯಾವ ಪ್ರಾಬ್ಲಮ್ಮು ಆಗೋಲ್ಲ ಅಂತ ಅಂದರೆ, ಖಾಲಿ ಹೊಟ್ಟೆಗೆ ಕುಡಿದಷ್ಟು ನಮ್ಮ ಜೀವನನೇ ಹಾಳಾಗುತ್ತೆ. ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಬರುತ್ತೆ, ಅಸಿಡಿಟಿ ಪ್ರಾಬ್ಲಮ್ ಬರುತ್ತೆ ಅದರಿಂದ. ಆಮೇಲೆ ಎದ್ದ ತಕ್ಷಣ ಶುಗರ್ ಅಂಶ ನಮ್ಮ ಬಾಡಿಗೆ ಹೋಗೋದ್ರಿಂದ ತುಂಬಾ ಎಫೆಕ್ಟ್ ಆಗುತ್ತೆ. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ, ಶುಗರು ಎದ್ದ ತಕ್ಷಣ ನಮ್ಮ ಬಾಡಿಗೆ ಹೋಗೋದು ಬೇಡ. ವೈಟ್ ಪಾಯ್ಸನ್ ಅಂದರೆ ನಿಜವಾಗ್ಲೂ ಶುಗರೇ. ಅದಕ್ಕೋಸ್ಕರ ಆದಷ್ಟು ಶುಗರ್ನ ಕಂಟ್ರೋಲ್ ಮಾಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ತಿಂಡಿ ಆದಮೇಲೆ ನೀವು ಟೀ ಕುಡಿತೀರಾ, ಕಾಫಿ ಕುಡಿತೀರಾ ಅನ್ನೋರು ತಿಂಡಿ ಆದಮೇಲೆ ಕುಡ್ಕೊಳ್ಳಿ. ಇನ್ನು ಇವತ್ತು ನನ್ನ ಡೈಲಿ ರೊಟೀನ್ ಏನಪ್ಪ ಅಂತ ಅಂದರೆ, ಮಾಮೂಲಿ ಎದ್ದ ತಕ್ಷಣ ನಿನ್ನೆ ನಲ್ಲಿಕಾಯಿ ಜ್ಯೂಸ್ ಇತ್ತು, ಹಾಗಾಗಿ ಇವತ್ತು ಚಿಯಾ ಸೀಡ್ ಇದೆ. ಚಿಯಾ ಸೀಡನ್ನ ಕುಡ್ಕೊಂಡು ಇನ್ನು ಇವತ್ತಿನ ತಿಂಡಿಗೆ
ರೊಟ್ಟಿ ತರಕಾರಿ ಪಲ್ಯನ ಮಾಡ್ಕೊತಾ ಇದ್ದೀನಿ. ತರಕಾರಿ ಪಲ್ಯಕ್ಕೆ ಯಾವುದೇ ರೀತಿ ಮಸಾಲೆನೇ ಆ್ಯಡ್ ಮಾಡ್ತಾ ಇಲ್ಲ. ಬಟ್ ನಾನು ತರಕಾರಿ ಪಲ್ಯ ಮಾಡಬೇಕು ಅಂತ ಮಾಡಲಿಲ್ಲ. ನಿಜವಾಗ್ಲೂ ಟೊಮೊಟೊ ಗೊಜ್ಜು ಮಾಡೋಕ್ಕೆ ಹೋಗಿದ್ದು ನಾನು. ಬರೀ ಟೊಮೊಟೊನೇ ತಿಂದರೆ ಅದರಿಂದ ಏನೂ ಯೂಸಸ್ ಜಾಸ್ತಿ ಇಲ್ಲ ಅಂತ ಅನ್ನಿಸ್ತು. ಅದಕ್ಕೋಸ್ಕರ ಅದಕ್ಕೆ ಸ್ವಲ್ಪ ಬೀನ್ಸು, ಹಾಗೆಯೇ ಗೆಡ್ಡೆಕೋಸು, ಹಾಗೆಯೇ ಮನೆಯಲ್ಲೇ ಬೆಳ್ಕೊಂಡಿರೋಂಥ ಮೂಲಂಗಿ ಇವು ಮೂರನ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ. ಸಣ್ಣದಾಗಿ ಹಚ್ಚಿಟ್ಕೊಂಡು ಟೊಮೊಟೊದ್ರೊಳಗೇ ಅದನ್ನು ಹಾಕ್ಕೊಂಡು ನೀಟಾಗಿ ಅದೇನು ತರಕಾರಿ ಸಣ್ಣದಾಗಿ ಹಚ್ಚಿಬಿಟ್ರೆ 5 ನಿಮಿಷಕ್ಕೆ ಬೆಂದೋಗ್ಬಿಡುತ್ತೆ. ತುಂಬ ಟೈಮ್ ಬೇಯಿಸಬೇಕು ಅನ್ನೋದು ನೆಸೆಸಿಟಿನೇ ಇಲ್ಲ. ಹಾಗೆ ಟೊಮೊಟೊ ಎಲ್ಲ ಸ್ಮ್ಯಾಶ್ ಆಗೋದ್ರೊಳಗೆ ಆ ತರಕಾರಿನೂ ಕೂಡ ಬೆಂದೋಗುತ್ತೆ. ಅದಕ್ಕೋಸ್ಕರ ನಾನು ಈ ರೀತಿ ಮಾಡ್ಕೋತೀನಿ. ಇದೆಲ್ಲ ಬೆಂದಾದಮೇಲೆ ಮಾಮೂಲಿ ಅಂತೆ ಸಾಲ್ಟು, ಟರ್ಮರಿಕ್ ಪೌಡರು, ಅದಾದಮೇಲೆ ಅಚ್ಕಾರದ ಪುಡಿ, ಧನಿಯಾ ಪುಡಿನ ಆ್ಯಡ್ ಮಾಡಿಕೊಂಡು ಸ್ವಲ್ಪ ನೀರನ್ನ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಬೇಯಿಸಿ ಗ್ರೇವಿ ಥರ ಬಂದರೆ, ಸ್ವಲ್ಪ ಗೊಜ್ಜು ಥರ ಬಂದರೆ ಮುಗಿದೋಯ್ತು. ತರಕಾರಿ ಪಲ್ಯ ರೆಡಿ ಆಯಿತು. ಇದಕ್ಕೆ ನಾನು ಕಾಯಿ ತುರಿನೂ ಕೂಡ ಹಾಕಿಲ್ಲ. ಸ್ವಲ್ಪ ತುಪ್ಪನ ಆ್ಯಡ್ ಮಾಡ್ಕೊಂಡಿದ್ದೀನಿ. ನೀವು ನೋಡ್ತಾ ಇರ್ಬೋದು. ಇಷ್ಟು ಮಾಡ್ಕೊಂಡಿದ್ದೀನಿ. ಇದಿಷ್ಟು ನನ್ನ ಬ್ರೇಕ್ಫಾಸ್ಟ್ ಆಗಿರುತ್ತೆ. ಬೆಳಗ್ಗೆ ಒಂದು ರೊಟ್ಟಿ ತೊಗೊಂಡಿದ್ದೀನಿ. ಅದ್ರ ಜೊತೆಗೆ ಕ್ಯಾರೆಟು ಮತ್ತು ಸೌತೆಕಾಯಿನ ತೊಗೊಂಡಿದ್ದೀನಿ. ಅದ್ರ ಜೊತೆಗೆ ತರಕಾರಿ ಪಲ್ಯ, ಒಂದು ಸ್ವಲ್ಪ ಮೊಸರು ತೊಗೊಂಡಿದ್ದೀನಿ. ರೊಟ್ಟಿಗೆ ಅಂತೇನೋ ಮೊಸರಿದ್ರೆ ನನಗೆ ಇಷ್ಟ ಆಗುತ್ತೆ. ಅದಕ್ಕೋಸ್ಕರ ಮೊಸರು ತೊಗೊಂಡಿದ್ದೀನಿ. ಇದಿಷ್ಟು ನನ್ನ ಬೆಳಗ್ಗೆ ಬ್ರೇಕ್ಫಾಸ್ಟ್ ಆಗಿದೆ. ಇನ್ನು ನನ್ನ ಇವತ್ತಿನ ವೆಯ್ಟ್ ಬಂದು ಎಷ್ಟಪ್ಪ ಅಂದರೆ, ಫಸ್ಟೇ ನಿಮ್ಗೆ ಗೊತ್ತಿರೋಂಗೆ 61.5 kg ಇದೆ. ಬಟ್ ಇವತ್ತು 59.50 ಬಂದಿದೆ. ನಿನ್ನೆ ನಾನು ಊಟ ಆದಮೇಲೆ ಲೆಕ್ಕ ಹಾಕಿದಾಗ 59.90 ಏನೋ ಇತ್ತು. ನಿನ್ನೆ 95 ಅಂತ ಅನಿಸುತ್ತೆ ಇತ್ತು. ಬಟ್ ಇವತ್ತು ಖಾಲಿ ಹೊಟ್ಟೆಗೆ ನಾನು ತೂಕ ಹಾಕಿರೋದು. ಊಟ ಆದಮೇಲೆ ಅಥವಾ ತಿಂಡಿ ಆದಮೇಲೆ ಯಾವುದೂ ಇಲ್ಲ. ಖಾಲಿ ಹೊಟ್ಟೆಗೆ ತೂಕ ಹಾಕಿದ್ದೀನಿ. 59.50 ಇದೆ. 59.5 kg ಇದ್ದೀನಿ. ನೋಡಿ ಎಷ್ಟು ಕಷ್ಟ ಅನ್ನೋದು ತೂಕ ಇಳಿಸೋದು ಇದರಲ್ಲೇ ಗೊತ್ತಾಗ್ತಿದೆ. ನಾನು ಸ್ಟಾರ್ಟಿಂಗ್ ವೆಯ್ಟ್ ಲಾಸ್ ಜರ್ನಿನ ಸ್ಟಾರ್ಟ್ ಮಾಡಿದಾಗ ಒಂದು 4-5 ದಿನದಲ್ಲೇ ನನ್ನ ವೆಯ್ಟು ಇಲ್ಲ ಅಂದ್ರೂ 1 kg 1.5 kg ಅಷ್ಟು ಕಡಿಮೆ ಆಗಿತ್ತು. ಬಟ್ ಇವತ್ತು 17th ಡೇ, ನನ್ನ ದಿನ 17ನೇ ದಿನ, ಇನ್ನೂ 1.5 kg ಕಡಿಮೆ ಆಗಿದೆ. ಈಗ 1.5 kg ಕಡಿಮೆ ಆಗಿದೆ. ಯಾರೋ ಕಮೆಂಟ್ ಕೂಡ ಹಾಕಿದರು, ಇಷ್ಟು ಫಾಸ್ಟಾಗಿ ನೀವು ಒಂದು ವಾರದಲ್ಲಿ 1 kg ಕಮ್ಮಿ ಮಾಡೋದು ಹೆಲ್ತಿ ಅಲ್ಲ ಅಂತ. ನಾನು ಹೇಳಿದ್ದೆ, ಅದಕ್ಕೆ ರೀಸನ್ ಕೂಡ ಕೊಟ್ಟಿದ್ದೆ. ಅದು ಸ್ಟಾರ್ಟಿಂಗ್ ನಾವು ವೆಯ್ಟ್ ಲಾಸ್ ಮಾಡುವಾಗ ಆ ರೀತಿ ರಿಸಲ್ಟ್ ತೋರಿಸುತ್ತೆ. ಆಮೇಲೆ ನಮ್ಮ ಬಾಡಿ ಅದನ್ನು ಅಬ್ಸರ್ವ್ ಮಾಡಿದ್ಮೇಲೆ ಅದ್ರ ವೆಯ್ಟ್ ಲಾಸ್ ಮಾಡೋದನ್ನು ಕಡಿಮೆ ಮಾಡುತ್ತೆ ಅಂತ. ಇದು ಸತ್ಯನಾ ಅಲ್ವಾ ಅನ್ನೋದನ್ನು ನೀವೇ ತಿಳ್ಕೊಬಿಡಿ. ನನ್ನ ವೆಯ್ಟ್ ಲಾಸಲ್ಲೇ ನಿಮಗೆ ಗೊತ್ತಾಗ್ತಿದೆ ಅನಿಸುತ್ತೆ. ಬಟ್ ನೀವು ವೆಯ್ಟ್ ಲಾಸ್ ನಂತರನೇ ಮಾಡ್ತಿದ್ದೀರಾ ಅಂದರೆ ನಿಮಗೂ ಗೊತ್ತಾಗ್ತಿದೆ ಈ ರೀತಿ ಯಾವ ಥರ ಅಂತ. ಒಂದಿನ ರೈಸ್ ಆಗುತ್ತೆ, ಒಂದಿನ ಕಡಿಮೆ ಆಗುತ್ತೆ, ಇಲ್ಲ ಒಂದೇ ದಿನ ಹಂಗೆ ಸ್ಟ್ರಕ್ಕಾಗಿ ಅಷ್ಟರಲ್ಲೇ ಇರುತ್ತೆ. ನೀವು ಎಷ್ಟೇ ವರ್ಕೌಟ್ ಮಾಡಿದ್ರು, ನೀವು ಊಟ ತಿಂದ್ರೂ, ಊಟ ತಿಂದೇ ಇದ್ರೂ ಹಾಗೇ ಇರುತ್ತೆ. ಅದೇನೂ ಮಾಡೋಕ್ಕಾಗಲ್ಲ. ಸ್ವಲ್ಪ ದಿನ, ಲೈಫ್ ಟೈಮ್ ಹೇಗಿರಲ್ಲ, ಅದಕ್ಕೂ ಟೈಮ್ ತಗೊಳುತ್ತೆ. ಒಂದು 10 days 15 days ನಾವು ಕಾಯಬೇಕು. 1 ಮಂತಲ್ಲಿ ನಮ್ಮ ರಿಸಲ್ಟ್ ನಿಜವಾಗ್ಲೂ 3 kg ಅಷ್ಟಿಂತೂ ಕಡಿಮೆ ಮಾಡ್ಕೋತೀವಿ. ಅಷ್ಟು ಸಾಕಲ್ವೇನ್ರಿ? 3 kgಗಿಂತ ಇನ್ನೂ ಎಷ್ಟು ವೆಯ್ಟ್ ಲಾಸ್ ಮಾಡ್ಬೇಕು ಹೇಳಿ? 1 ತಿಂಗಳಿಗೆ 3 kg ಸಣ್ಣ ಮಾಡಿಕೊಂಡ್ರೆ 2 ಮಂತ್ಸ್ಗೆ 6 kg ಕಮ್ಮಿ ಆಗುತ್ತೆ. 6 kg 2 ತಿಂಗಳಲ್ಲಿ 6 kg ಕಡಿಮೆ ಮಾಡ್ಕೋಬೋದು. ಏನು ಆರಾಮಾಗಿ ಮಾಡ್ಕೋಬೋದು. ನಾನೇನು ಏನೂ ತಿನ್ನಬೇಡಿ ಅಂತ ಹೇಳ್ತಿಲ್ಲ. ಹಾಗೆಯೇ ಎಲ್ಲನೂ ಬಿಟ್ಬಿಡಿ. ಜೀವನನೇ ಜಿಗುಪ್ಸೆ ಬಂದಿರೋ ಥರ ವೆರೈಟಿ ಆಫ್ ತಿಂಡಿ ಮಾಡ್ಕೊಳ್ಳಿ, ತುಂಬಾ ಹಣ ಖರ್ಚು ಮಾಡಿ ಅಂತ ನಾನು ಯಾವುದೇ ವಿಡಿಯೋದಲ್ಲೂ ಕೂಡ ಹೇಳಿಲ್ಲ. ಮನೆ ಐಟಮಲ್ಲೇ ಮಾಡ್ಕೊಂಡು ತಿನ್ನೋ ಅಂತಹ ರೆಸಿಪಿಗಳನ್ನ ನಾನು ಹೇಳ್ತಾ ಇದ್ದೀನಿ. ನೀವು ನಿಮ್ಮ ಸೈಡಲ್ಲಿ ನೀವು ಏನು ತಿಂತೀರಾ ಅದನ್ನೇ ಯೂಸ್ ಮಾಡ್ಕೊಳ್ಳಿ. ಅದ್ರ ಜೊತೆಗೆ ಪ್ರೋಟೀನು ಹಾಗೆಯೇ ಫೈಬರ್ ಅಂಶನ ಆ್ಯಡ್ ಮಾಡ್ಕೊಳ್ಳಿ. ಕಾರ್ಬ್ಸ್ ಒಂದೇ ಯೂಸ್ ಮಾಡಿಬಿಡಿ. ಈಗ ಒಂದು ತಟ್ಟೆಯಲ್ಲಿ ಹೊಟ್ಟೆ ತುಂಬುವಷ್ಟು ಬರೀ ಅನ್ನ, ಅದ್ರ ಜೊತೆಗೆ ಸಾಂಬಾರು ಏನಾದರೂ ಒಂದು ತಿನ್ಕೊಬಿಟ್ಟು ಇನ್ನು ಸೈಡ್ಸಲ್ಲಿ ಏನೂ ಇಲ್ಲ ಅಂದರೆ ನಿಮ್ಗೆ ಎಲ್ಲಿ ಬಂತು, ನಿಮ್ಮ ಫ್ಯಾಟ್ ಎಲ್ಲಿ ಕರಗುತ್ತೆ? ಇನ್ನೂ ಫ್ಯಾಟ್ ಜಾಸ್ತಿ ಆಗ್ತಾ ಹೋಗುತ್ತೆ ಹೊರತು ಕಡಿಮೆ ಆಗೋಲ್ಲ. ಬರೀ ಅನ್ನ ತಿನ್ನೋದು, ವೈಟ್ ರೈಸ್ ತಿನ್ನೋದು, ಅದ್ರ ಜೊತೆ ಸಾಂಬಾರು ಹಾಕ್ಕೊಬಿಟ್ರೆ ಏನೂ ಪ್ರಯೋಜನ ಇಲ್ಲ. ಸ್ವಲ್ಪ ಅನ್ನ ತೊಗೊಳ್ಳಿ, ಅದ್ರ ಜೊತೆಗೆ ಅರ್ಧ ಭಾಗನೇ ಫೈಬರ್ ಅಂಶ ತೊಗೊಳ್ಳಿ, 1/4 ಭಾಗ ಪ್ರೋಟೀನ್ ತೊಗೊಳ್ಳಿ, 1/4 ಭಾಗ ಅನ್ನ ತೊಗೊಳ್ಳಿ. ಆಗೋಯ್ತಲ್ಲ, ನಿಮ್ಮ ಹೊಟ್ಟೆ ಅದರಲ್ಲೇ ತುಂಬುತ್ತಲ್ಲ, ಫುಲ್ ಅದರಲ್ಲೇ ಹೊಟ್ಟೆ ತುಂಬುತ್ತೆ. ಬಟ್ ತಿನ್ನಬೇಕಷ್ಟೇ ನೀವು. ಏನು ಕ್ಯಾರೆಟು ಅಥವಾ ಸೌತೆಕಾಯಿನೇ ತಿನ್ನಬೇಕು ಅಂತ ಏನಿಲ್ಲ. ಹಸಿ ಬೀನ್ಸ್ ಇಷ್ಟನಾ, ಬೀನ್ಸ್ ತಿನ್ನಿ. ಆಮೇಲೆ ಗೆಡ್ಡೆಕೋಸು ಇಷ್ಟನಾ, ಗೆಡ್ಡೆಕೋಸು ತಿನ್ನಿ. ಮೂಲಂಗಿ ಇಷ್ಟನಾ, ಮೂಲಂಗಿ ತಿನ್ನಿ. ಅದು ಯಾವುದೋ ಬೇಡವಾ, ನನಗೆ ಹಸಿದು ಯಾವುದು ತಿನ್ನೋಕ್ಕೆ ಇಷ್ಟ ಇಲ್ವಾ, ಓಕೆ, ಬೇಯಿಸ್ಕೊಂಡು ತಿನ್ನಿ ತರಕಾರಿನ. ಏನೆಲ್ಲ ತರಕಾರಿಗಳಿದ್ದಾವೆ ಅವನ್ನ ಸ್ಟೀಮಲ್ಲಿ ಇಟ್ಕೊಂಡು ಬೇಯಿಸ್ಕೊಳ್ಳಿ ತರಕಾರಿನ. ಬೀಟ್ರೂಟು, ಕ್ಯಾರೆಟು, ಆಲೂಗೆಡ್ಡೆ, ಗೆಡ್ಡೆಕೋಸು, ಬೀನ್ಸು, ಪ್ರತಿಯೊಂದು ನಿಮ್ಮ ಕಾಳು ಐಟಮ್, ಬಟಾಣಿ ಕಾಳು, ಏನು ತರಕಾರಿ ಇದೆ ಅದನ್ನು ನೀವು ಬೇಯಿಸ್ಕೊಂಡೇ ತಿನ್ನಿ. ಹಬೆಯಲ್ಲಿ ಸ್ಟೀಮಲ್ಲಿ ಬೇಯಿಸ್ಕೊಳ್ಳಿ. ಇಡ್ಲಿ ತಪ್ಪಲಿ ಎಲ್ಲರ ಮನೇಲೂ ಇರುತ್ತೆ. ಅದ್ರ ಮೇಲೆ ಎಲ್ಲನೂ ಇಡಿ. ಕೆಳಗಡೆ ಸ್ವಲ್ಪ ನೀರು ಹಾಕ್ಬಿಟ್ಟು ಹೆಂಗೆ ಇಡ್ಲಿ ಹಿಟ್ಟಲ್ಲಿ ಇಡ್ಲಿ ಹುಯ್ತಿರೋ ಆ ರೀತಿ ಇಟ್ಬಿಟ್ಟು ತರಕಾರಿನ ಇಟ್ಬಿಟ್ಟು ಬೇಯಿಸಿ ಅಷ್ಟೇ. ಸ್ಟೀಮರೇ ತೊಗೋಬೇಕು. ಸ್ಟೀಮ್ ಮಾಡಿಕೊಂಡು ಬೇಯಿಸ್ಕೊಂಡು ತಿನ್ನೋಕ್ಕೆ ಒಂದು ಪಾತ್ರೆ ಬೇಕು ಬೇಡ. ಇಡ್ಲಿ ತಪ್ಪಲೆ ಇದ್ರೇ ಸಾಕು ನಮಗೆ. ಅದರಲ್ಲೇ ಮೇಂಟೈನ್ ಮಾಡ್ಕೋಬೋದು. ಅಲ್ಲಿ ವೆಯ್ಟ್ ಲಾಸ್ ಮಾಡ್ತೀನಿ ಅನ್ನೋದೊಂದು ನಮ್ಮ ಮನಸ್ಸಲ್ಲಿ ಚಾಲೆಂಜ್ ಬಂದರೆ ಮನೇಲಿರೋ ಅಂಥ ಐಟಮ್ಸ್ನೇ ಯೂಸ್ ಮಾಡಿಕೊಂಡು ಆರಾಮಾಗಿ ವೆಯ್ಟ್ ಲಾಸ್ ಮಾಡ್ಬೋದು. ಬಟ್ ಆ ಮನಸ್ಸು ನಿಮ್ಮಲ್ಲಿ ಇರಬೇಕಷ್ಟೇ. ಅದು ಬಿಟ್ಟು ಬೇರೆ ರೀಸನ್ನೇ ಕೊಡಬೇಡಿ, ಆಯಿತಾ? ಇನ್ನು ಮಧ್ಯಾಹ್ನದ ಊಟಕ್ಕೆ ನೀವು ನೋಡ್ತಾ ಇರ್ಬೋದು, ಹಸಿ ಅವರೆಕಾಯಿ ಇತ್ತು. ಹಸಿ ಅವರೆಕಾಯಿನ ತೊಗೊಬಂದಿದ್ದೆ. ಅದನ್ನು ಕಾಳನ್ನ ಹಿಡ್ಕೊಂಡು
ಹಸಿ ಅವರೆಕಾಯಿ ಕಾಳನ್ನ ಇಟ್ಕೊಂಡು ಇನ್ನು ಮಧ್ಯಾಹ್ನದ ಊಟಕ್ಕೆ ಮೊಟ್ಟೆ ಸಾಂಬಾರು ಕೂಡ ಮಾಡ್ಕೋತಾ ಇದ್ದೀನಿ. ಇನ್ನು ಮೊಟ್ಟೆ ಸಾಂಬಾರು ಹೇಗೆ ಮಾಡೋದು ಅನ್ನೋದು ಎಲ್ರಿಗೂ ಗೊತ್ತಿರುತ್ತೆ. ಕಾಮನಾಗಿ ಹಸಿ ಅವರೆಕಾಳು ಹಾಕ್ಕೊಂಡು ಮೊಟ್ಟೆ ಸಾಂಬಾರು ಮಸಾಲೆನ ಆ್ಯಡ್ ಮಾಡಿಕೊಂಡು ಕಾಳನ್ನ ಒಗ್ಗರಣೆಗೆಲ್ಲ ಕೊಟ್ಕೊಂಡು ಮಾಮೂಲಿ ನೀವು ಮಸಾಲೆಗೆ ಏನೆಲ್ಲ ಐಟಮ್ಸ್ನ ಯೂಸ್ ಮಾಡ್ತೀರಾ, ಕಾಯಿ, ಅಚ್ಕಾರದ ಪುಡಿ, ಧನಿಯಾ ಪೌಡರು, ಹಾಗೆಯೇ ಬೆಳ್ಳುಳ್ಳಿ, ಶುಂಠಿ, ಈರುಳ್ಳಿ ಇದಿಷ್ಟನ್ನ ನಾನು ಯೂಸ್ ಮಾಡ್ತೀನಿ. ಬಟ್ ನೀವೆಲ್ಲ ಚಕ್ಕೆ ಲವಂಗ ಅದು ಇದು ಯೂಸ್ ಮಾಡೋರು ಮಾಡ್ಕೊಳ್ಳಿ. ನಮ್ಮ ಮನೇಲಿ ನಾನು ಈ ರೀತಿಯೇ ಸಾಂಬಾರು ಪೌಡರ್ ಮೊದಲೇ ಮಾಡಿಸಿಡೋದ್ರಿಂದ ಇಷ್ಟೇ ಐಟಮ್ಸ್ನ ನಾನು ಹಾಕೋದು, ಅತಿಯಾಗಿ ಮಸಾಲೆನೇ ಯೂಸ್ ಮಾಡಲ್ಲ. ಹಾಗಾಗಿ ಮೊಟ್ಟೆ ಸಾಂಬಾರು ಕೂಡ ಮಾಡ್ಕೊಂಡಿದ್ದೀನಿ. ಒಂದು ಮುದ್ದೆ, ಅದ್ರ ಜೊತೆಗೆ ಕಾಳು, ಮೊಟ್ಟೆ, ಅದೇ ಅವರೆಕಾಳು ಮೊಟ್ಟೆ ಸಾಂಬಾರು ಎರಡೂ ಆ್ಯಡ್ ಆಗುತ್ತೆ ಅಲ್ಲಿ. ಅದ್ರ ಜೊತೆಗೆ ಸಲಾಡ್ಸು, ಕ್ಯಾರೆಟು ಮತ್ತು ಸೌತೆಕಾಯಿ. ಇದಿಷ್ಟು ನನ್ನ ಮಧ್ಯಾಹ್ನದ ಊಟ ಆಗಿದೆ. ಇನ್ನು ರಾತ್ರಿ ಊಟಕ್ಕೆ ಬಂದರೆ ಆದಷ್ಟು ನಾನು ಹಣ್ಣೇ ತಿನ್ಕೊಳ್ಳೋದು ಜಾಸ್ತಿ. ಅದು ಸಿಗಲಿಲ್ವಾ, ಹಣ್ಣಿಲ್ಲ ಅಂತ ಅಂದರೆ ಎಲ್ಲ ಟೈಮಲ್ಲೂ ಹಣ್ಣಿರಲ್ಲ ಆಯಿತಾ, ಒಂದೊಂದು ಟೈಮಲ್ಲಿ ಇರುತ್ತೆ, ಒಂದೊಂದು ಟೈಮಲ್ಲಿ ಇರಲ್ಲ. ಹಣ್ಣಿಲ್ಲ ಅಂದಾಗ ಮಾಮೂಲಿ ನನ್ನ ಪ್ರೋಟೀನ್ ಪೌಡರ್ ಇದೆ, ನೈಟ್ ಪ್ರೋಟೀನ್ ಪೌಡರ್ನ ತೊಗೋತೀನಿ. ಹಣ್ಣಿದ್ದಾಗ ಹಣ್ಣು ತಿನ್ಕೋತೀನಿ, ಹಣ್ಣಿಲ್ಲ ಅಂದರೆ ತಲೆ ಕೆಡಿಸ್ಕೊಳ್ಳಲ್ಲ. ನೈಟು ಸೌತೆಕಾಯಿ ಎಲ್ಲ ತಿನ್ನೋಕೆ ಹೋಗಲ್ಲ, ನಾನು ಆರಾಮಾಗಿ ಪ್ರೋಟೀನ್ ಪೌಡರ್ನ ಕುಡ್ಕೋತೀನಿ. ಅದೂ ಇಲ್ಲ ಅವತ್ತು ಯಾಕೋ ಮನಸ್ಸಿಲ್ಲ, ಅದು ಆಗಲ್ಲ ಅನ್ನೋದಾದರೆ ಮಾಮೂಲಿಯಂತೆ ಸ್ವಲ್ಪ ರೈಸು, ಸ್ವಲ್ಪ ಸಾಂಬಾರನ್ನೇ ತೊಗೋತೀನಿ, ಸ್ವಲ್ಪ ಸಲಾಡ್ಸ್ನ ತೊಗೋತೀನಿ. ನನ್ನ ಇವತ್ತಿನ ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಯೂಸ್ಫುಲ್ ಅಂತ ಅನ್ನಿಸ್ತು ಅನ್ನೋದಾದರೆ, ನನ್ನ ವೆಯ್ಟ್ ಲಾಸ್ ಜರ್ನಿಯಲ್ಲಿ ಇವತ್ತು 17ನೇ ದಿನ. ಈ ವೆಯ್ಟ್ ಲಾಸ್ ನಿಮಗೆ ಇಷ್ಟ ಆಯಿತು ಅಂತ ಅನಿಸಿದ್ರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡಿ, ಹಾಗೆಯೇ ಲೈಕ್ ಕೊಡೋದನ್ನು ಮರಿಬೇಡಿ ಅಂತ ಹೇಳ್ತಾ, ಯಾರೆಲ್ಲ ನನ್ನ ವೀಡಿಯೋಸ್ನ ಸಬ್ಸ್ಕ್ರೈಬ್ ಮಾಡ್ತಿಲ್ಲ, ಹೊಸದಾಗಿ ಯಾರೆಲ್ಲ ನನ್ನ ವೀಡಿಯೋಸ್ನ ನೋಡ್ತಿದ್ದೀರೋ ಅವರು ಸಬ್ಸ್ಕ್ರೈಬ್ ಮಾಡಿಕೊಡಿ. ಇನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಯೂಸ್ಫುಲ್ ಮಾಹಿತಿಯೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ಎಲ್ರಿಗೂ ಟೇಕ್ ಕೇರ್, ಟಾಟಾ, ಬೈ ಬಾಯ್.